ಯಾವ್ದಾದ್ರು ಒಂದು ಬಕ್ರಾ ಎಲಿಫೆಂಟ್ ನ ಮೆಲ್ಲಕ್ಕೆ ತಳ್ಬಿಡೋದು, ಅದಕ್ಕೆ ಚೆನ್ನಾಗಿ ಶಾಕ್ ಕೊಡಿಸ್ಬಿಟ್ಟು ಇವು ದಾಟ್ಬಿಡೋದು. ಇಲ್ಲಾಂದ್ರೆ ಎಲ್ಲ ಸೇರ್ಕೊಳ್ತವೆ, ಬ್ಲೋ ಮಾಡ್ತವೆ. ತಾಯಿ ಇದು ಗುಂಪಲ್ಲಿ ಮರಿ ಮಾತ್ರ ಬಹಳ ಇದು ಸೆನ್ಸಿಟಿವ್. ಮರಿಗಳನ್ನ ದಾಟ್ಸ್ಬಿಟ್ರೆ ಆನೆಗೆ ಶಾಕ್ ಹೊಡೆದ್ರು ದಾಟ್ತವೆ. ಸರಿ, ಆನೆ ಸಂತತಿಯ ಬಗ್ಗೆ, ಇಲ್ಲಿ ಸಂಘರ್ಷಗಳ ಬಗ್ಗೆ ಏನೆಲ್ಲ ಸಂಘರ್ಷಗಳಾಗತ್ತೆ, ಏನೆಲ್ಲ ಮನುಷ್ಯನಿಗೂ ಮತ್ತೆ ಆನೆಗಳ ಒಂದು ಜೀವನೋಪಾಯಕ್ಕೂ ಏನೆಲ್ಲ ಕಾನ್ಫ್ಲಿಕ್ಟ್ಸ್ ಇದೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅರಣ್ಯ ಇಲಾಖೆ? ನಿಮ್ಗೆ ಅದೇ ಗೊತ್ತಿರಂಗೆ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಎರಡು ಸ್ಪೀಶೀಸ್ಗಳು ಅಥವಾ ಎರಡು ಪ್ರಾಣಿಗಳು ಒಂದೇ ಒಂದು ರಿಸೋರ್ಸ್ಗೆ ಅಪ್ರೋಚ್ ಮಾಡಿದಾಗ ಅಥವಾ ಒಡನಾಟ ಮಾಡಿದಾಗ ಅದಾಗಂಥದ್ದು ಒಂದು ಕಾನ್ಫ್ಲಿಕ್ಟ್ಸ್ ಅಲ್ಲ. ಅದು ಫುಡ್ ಆಗಿರ್ಬೋದು ಅಥವಾ ಲ್ಯಾಂಡ್ ಆಗಿರ್ಬೋದು, ಏನಾಗಿರ್ಬೋದು. ಈ ಎಲಿಫೆಂಟ್ಸ್ ಮತ್ತು ಹ್ಯೂಮನ್ ಕಾನ್ಫ್ಲಿಕ್ಟ್ಸ್ ಏನು ಅಂದರೆ, ಎಲಿಫೆಂಟ್ಸ್ ನಿಮಗೆ ಗೊತ್ತು, ನಾನು ಆಗಲೇ ಹೇಳ್ದಂಗೆ ತುಂಬ ದೊಡ್ಡ ಹೊಟ್ಟೆ ಇರೋಂಥ ಒಂದು ಪ್ರಾಣಿ ಅಲ್ಲ. ಅದಕ್ಕೆ ದಿನಕ್ಕೆ ಒಂದು 250-300 kg ಅಷ್ಟು ಊಟ ಬೇಕಾಗಿರುತ್ತೆ, ನೀರು ಬೇಕಾಗಿರುತ್ತೆ. ಇದೇನು ಮಾಡ್ತವೆ, ನಮ್ಮ ಕಾಡುಗಳಲ್ಲಿ ಎಲ್ಲ ಥರ ಫುಡ್ಡು ತಿಂತವೆ. ಆದರೂ ಅವಕ್ಕೆ ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ, ತನ್ನ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಆ್ಯಕ್ಟಿವಾಗಿ ಇಟ್ಕೊಳ್ಳೋಕೆ ಏನು ಮಾಡ್ತವೆ, ಕೆಲವೊಂದು ಫುಡ್ಗಳು ಬೇಕಾಗಿರುತ್ತೆ. ಆವಾಗ ಏನಾಗುತ್ತೆ, ನಮ್ಮಲ್ಲಿ ಏನಾಗುತ್ತೆ ಮೇಜರಾಗಿ, ಈ ನಾಗರಹೊಳೆ ಕಾಡು ಪಕ್ಕನೇ ಏನಿದೆ ಕಾಫಿ ತೋಟಗಳಿದ್ದಾವೆ. ಕಾಫಿ ತೋಟದಲ್ಲಿ ಸೀಸನಲ್ಲಿ ಇವು ಫುಡ್ನ ಆಧಾರಿತವಾಗಿ ಹೋಗ್ತವೆ. ಸೀಸನ್ನಲ್ಲಿ ಕೆಲವೊಂದು ಟೈಮಲ್ಲಿ ನಮ್ಮಲ್ಲಿ ಮೇ, ಜೂನ್, ಜುಲೈಯಲ್ಲಿ ನಮ್ಮಲ್ಲಿ ಕಾಫಿ ತೋಟಗಳಲ್ಲಿ ನಮ್ಮ ಜಾಕ್ ಫ್ರೂಟ್ ಸಿಗುತ್ತೆ. ಈ ಜಾಕ್ ಫ್ರೂಟ್ ಟೈಮಲ್ಲಿ ಜಾಕ್ ಫ್ರೂಟ್ ತಿನ್ನೋಕೆ ಹೋಗ್ತವೆ, ಹಲ್ಸ್ನ. ಮತ್ತೆ ನೆಕ್ಸ್ಟ್ ಸೀಸನಲ್ಲಿ ಜೋಳ ಮತ್ತೆ ಭತ್ತ ತಿನ್ನಕ್ಕೆ ಹೋಗ್ತವೆ ಹೊರಗಡೆ, ನೆಕ್ಸ್ಟ್ ಕಬ್ಬು ತಿನ್ನಕ್ಕೆ ಹೋಗ್ತವೆ. ಇದೆಲ್ಲ ಏನಾಗುತ್ತೆ, ಪ್ರೋಟೀನ್ನ ತನ್ನ ಬಾಡಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಕ್ಟಿವ್ ಇಟ್ಕೊಳ್ಳೋಕೆ ಮಾಡುವಂಥದ್ದು ಒಂದು. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್-ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ಮತ್ತೆ ಏನಾಗುತ್ತೆ, ಕಾಡಲ್ಲಿ ಈ ಟೈಮಲ್ಲಿ ಎಲ್ಲ ಗ್ರಾಸಸ್ ಎಲ್ಲ ಒಣಗೋಗಿರುತ್ತೆ. ಈ ಒಣಗಿದಾಗ ಬೇಸಿಗೆಯಲ್ಲಿ ಅಥವಾ ಬೇಸಿಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ, ಒಣಗಿರುತ್ತೆ ಒಂದು. ಮತ್ತೆ ಗ್ರಾಸ್ ಹುಲ್ಲು ಚೆನ್ನಾಗಿತ್ತು ಅಂದ್ರೂ ಅದರಲ್ಲಿ ಏನು ಸಿಲಿಕಾ ಡೆಪಾಸಿಟ್ ಆಗ್ಬಿಟ್ಟಿರುತ್ತೆ. ಹುಲ್ಲುಗಳಲ್ಲಿ ಸಿಲಿಕಾ ಇರುತ್ತೆ. ಅದೇನಾಗುತ್ತೆ, ಈ ತಿನ್ಬೇಕಾದ್ರೆ ಹಲ್ಲುಗಳಿಗೆ ಉಜ್ಜಿ ಹಲ್ಸವೆ ಅಂತ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತೇವೆ, ಎಲಿಫೆಂಟ್ ಇಸ್ ಎ ಫೋರ್ಸ್ ಬ್ರೌಸರ್ ಅಂತ ಕರಿತೀವಿ. ಬ್ರೌಸರ್ ಅಂದ್ರೆ ಮರಗಳ ಎಲೆಗಳನ್ನ ತಿನ್ನೋಂಥದ್ದು ಮಾಡ್ತವೆ. ಯಾಕಂದ್ರೆ ಆಪ್ಷನ್ ಇಲ್ಲ ಅವಕ್ಕೆ. ಗ್ರಾಸ್ನೇ ತಿಂತಾ ಇದ್ರೆ ಏನಾಗುತ್ತೆ, ಹಲ್ಲುಗಳು ಹೊಟ್ಟೋಗುತ್ತೆ. ಎಷ್ಟು ದಿನ ಹಲ್ಲು ಚೆನ್ನಾಗಿರುತ್ತೆ ಅಷ್ಟು ಸರ್ವೈವ್ ಆಗ್ತವೆ. ಒಂದ್ಸಲ ಹಲ್ಲು ಸೋದೋದ್ಮೇಲೆ ಆನೆಗಳು ಸತ್ತೋಗ್ತವೆ. ಅದು 60 ಇಯರ್ಸ್ಗೆ 55-60 ಇಯರ್ಸ್ ಫುಡ್ನ ತಿನ್ನಕ್ಕೆ ಆಗಲ್ಲ. ಮೇಜರ್ ಹಲ್ಲುಗಳು ಅವಕ್ಕೆ ಇರಲೇಬೇಕು. ನಮ್ಮ ಥರ ಅವಕ್ಕೆ ಹಲ್ ಸೆಟ್ ಅಂದ್ರೆ ನಾವು ಹೇಳ್ತೀವಲ್ಲ, ನಮ್ಮಲ್ಲಿ ಕ್ಯಾನೈನ್ಸ್, ಪ್ರಿಮೋಲಾರ್, ಮೊಲಾರ್ ಇರುತ್ತೆ. ಬಟ್ ಅವಕ್ಕೆ ಒಂದೇ ಒಂದು ಸೆಟ್ ಇರುತ್ತೆ. ಅದು ಹೇಗೆ ಅಂದರೆ ಲ್ಯಾಮಿಲಾಸ್ ಅಂತ ಕರಿತೀವಿ, ಪ್ಯಾರಲಲ್ ಆಗಿರುತ್ತೆ. ಅದು ಒಂದೇ ದೊಡ್ಡ ದವಡೆ ಇರುತ್ತೆ. ಅದು ಸೌದೋದ್ರೆ ಅದ್ರದ್ದು ಲೈಫ್ ಮುಗ್ದಂಗೆ. ಅದಕ್ಕೆ ಏನು ಮಾಡ್ತವೆ, ಇವು ಎಲ್ಲ ಥರ ಫುಡ್ ಸೋರ್ಸ್ನು ಚೆಕ್ ಮಾಡ್ತವೆ. ಎಲ್ಲಿ ಸಾಫ್ಟ್ ಫುಡ್ಸ್ಗಳು ಇರ್ತವೆ, ಎಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಸಿಗೋಂಥದ್ದು ಇರ್ತದೆ, ಲೈಕ್ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ ಸಿಗೋಂಥದ್ದು, ಇವನ್ನೆಲ್ಲ ಚೆಕ್ ಮಾಡ್ತವೆ. ನಾವೇ ಇವಾಗ ದಿನಾ ಪುಳ್ಚಾರ್ ತಿಂದ್ರು ಒಂದಿನ ಬಿರಿಯಾನಿ ತಿನ್ಬೇಕು ಅನ್ಸುತ್ತೆ, ಅಥವಾ ದಿನ ಬಿರಿಯಾನಿ ತಿಂತಿದ್ರು ಒಂದಿನ ಹೋಗಿ ತಿನ್ಬೇಕು ಅನ್ಸುತ್ತಲ್ಲ, ಅದೇ ಥರ ಅವಕ್ಕೂ ಬಾಡಿ ಸಿಸ್ಟಮ್ನ ಆಕ್ಟಿವ್ ಇಟ್ಕೊಳ್ಳೋಕ್ಕೆ ಈ ಥರ ಹೋಗ್ತವೆ. ಈ ಹೋಗೋ ಟೈಮಲ್ಲಿ ಮನುಷ್ಯ ಅಥವಾ ಯಾವುದೋ ಒಂದು ಬೇರೆ ಇದ್ರ ಜೊತೆ ಇಂಟ್ರಾಕ್ಟ್ ಆದಾಗ ಇದೇ ನೆಗೆಟಿವ್ ಇಂಟ್ರಾಕ್ಷನ್ ಆಗುತ್ತೆ. ಇದೇ ಕಾನ್ಫ್ಲಿಕ್ಟ್ಸ್ಗೆ ಒಂದು ಎಡೆ ಮಾಡಿಕೊಡುತ್ತೆ. ಈ ಕಾನ್ಫ್ಲಿಕ್ಟ್ಸ್ನ ಅವಾಯ್ಡ್ ಮಾಡಲಿಕ್ಕೆ ನಮ್ಮಲ್ಲಿ ತುಂಬ ಮೆಥಡಾಲಜಿಸ್ಗಳಿದೆ, ತುಂಬ ಒಂದು ಸಿಸ್ಟಮ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಲೈಕ್ ಇಂಟಿಗ್ರೇಟೆಡ್ ಫೆನ್ಸಿಂಗ್ ಅಂತ ಹೇಳ್ಬೋದು, ಫೆನ್ಸ್ಗಳು, ಬ್ಯಾರಿಕೇಡ್ಸ್ಗಳು ಅಂತ ಹೇಳ್ಬೋದು. ನೀವು ಕೇಳಿರ್ತೀರ ಮುಂಚೆ, ತುಂಬ ಹಳೆ ಬ್ಯಾರಿಕೇಡ್ ಬಂದು EPT, ಎಲಿಫೆಂಟ್ ಪ್ರೂಫ್ ಫ್ರೆಂಚಸ್ ಅಂತ ಹೇಳ್ತೀವಿ. ಎಲಿಫೆಂಟ್ ಪ್ರೂಫ್ ಫ್ರೆಂಚಸ್ ಇದೆ ನಮ್ಮಲ್ಲಿ. ರೈಲ್ವೆ ಬ್ಯಾರಿಕೇಡ್ಗಳಿದ್ದಾವೆ, ಸೋಲಾರ್ ಹ್ಯಾಂಗಿಂಗ್ ಫೆನ್ಸ್ ಇದೆ, ವರ್ಟಿಕಲ್ ಫೆನ್ಸ್ ಇದೆ, ಹಾರಿಜಾಂಟಲ್ ಫೆನ್ಸ್ ಇದೆ ಸೋಲಾರ್ದು, ಪ್ಲಸ್ ಬಿಹೈ ಫೆನ್ಸ್ ಅಂತ ಹೇಳ್ತೀವಿ, ರೋಪ್ ಬ್ಯಾರಿಕೇಡ್ ಅಂತ ಹೇಳ್ತೀವಿ, ಚಿಲ್ಲಿ ಬ್ಯಾರಿಕೇಡ್ ಅಂತ ಹೇಳ್ತೀವಿ. ಇದೆಲ್ಲ ಇಷ್ಟಿದ್ರೂ ಆನೆ ಹೋಗ್ತವೆ. ಆನೆ ತುಂಬ ಇಂಟೆಲಿಜೆಂಟ್. ನಿಮ್ಮಲ್ಲೂ ನೀವೇನೇ ಮಾಡಿದ್ರು 1 or 2 ಇಯರ್ಸ್ಗೆ ಅವು ಅದಕ್ಕೆ ಆಲ್ಟರ್ನೇಟ್ ಆಗಿ ಕಂಡುಹಿಡ್ಕೋಗುತ್ತೆ. ಫಸ್ಟ್ EPT ಬಂದಾಗ, EPT ಕಾಡು ಸುತ್ತ EPT ಹೊಡೆದಾಗ, ಕಾಡಿಂದ ನಾಡಿಗೆ ಏನು ಆನೆಗಳು ಬರಲ್ಲ, ಕಾನ್ಫ್ಲಿಕ್ಟ್ಸ್ ಕಡಿಮೆ ಆಗೋಯ್ತು ಅಂತ ಒಂದಿತ್ತು. 1 year 2 year ಆನೆಗಳು ಏನು ಮಾಡ್ತೇವೆ, ಹೋಗ್ಬೇಕು, ಸಿಸ್ಟಮ್ನ ಆಕ್ಟಿವಾಗಿ ಇಟ್ಕೋಬೇಕು, ಹೋಗ್ಲೇಬೇಕು. ಮತ್ತು ಇನ್ನೊಂದು ಮೈಗ್ರೇಷನ್ ಪಾತ್ಗಳು ಇರ್ತವೆ. ನಾವು ಕಾಡಲ್ಲೇ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಎಲಿಫೆಂಟ್ಸ್ನ. ಅದಕ್ಕೆ ಆದಂಥ ಒಂದು ಮೈಗ್ರೇಷನ್ ಪಾತ್ಗಳಿದ್ದಾವೆ. ಲ್ಯಾಂಡ್ಸ್ಕೇಪ್ ಲೆವೆಲಲ್ಲಿ ಓಡಾಡ್ತಾವೆ. ಈಗ ನಮ್ಮಲ್ಲಿ ನಾಗರಹೊಳೆ ಅಂದರೆ ಬಂಡೀಪುರ, ನಾಗರಹೊಳೆ ಬಂಡೀಪುರಕ್ಕೆ ಓಡಾಡಬೇಕು. ಅಲ್ಲಿ ಎವರ್ಗ್ರೀನ್ ಫಾರೆಸ್ಟಲ್ಲಿ
ಅಲ್ಲಿರೋಂಥ ಸೊಪ್ಪುಗಳನ್ನ ತಿನ್ನಬೇಕು, ಅಲ್ಲಿರೋಂಥ ಹುಲ್ಗಳನ್ನ ತಿನ್ನಬೇಕು. ನೆಕ್ಸ್ಟ್ ಸೆಮಿ ಯೂರಿನ್ ಫಾರೆಸ್ಟಲ್ಲಿ ತಿನ್ನಬೇಕು, ಮಾಯ್ಸ್ಟ್ ಡೆಸಿಡಿಯಸಲ್ಲಿ ತಿನ್ನಬೇಕು. ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ ಅವಾಗ ಬೆಟ್ಟದ ಕೆಳಗೆ ಬಂದು ಸೆಟ್ಲ್ ಆಗ್ತದೆ. ಮಳೆ ಕಡಿಮೆ ಆದಾಗ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ತಿಂತಾರೆ. ಇದು ಲ್ಯಾಂಡ್ಸ್ಕೇಪ್ ಲೆವೆಲ್ ಅನಿಮಲ್ ಇದು ಈ ಥರನೇ ಸಿಸ್ಟಮ್ ಇದು ಈಗ ಓಡಾಡಬೇಕು ಮತ್ತು ಇದ್ರದ್ದು ಜೀನ ಹಿಂಗೇನೆ ಫ್ಲೋ ಮಾಡಬೇಕು, ಜೀನ ಪ್ರಾಲಿಫ್ರೇಟ್ ಮಾಡಬೇಕು. ಇಲ್ಲಿ ಏನಾಗ್ತದೆ, ನಾವು ಒಂದೇ ಕಡೆ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ಅದ್ರದ್ದು ಜೀನ್ ಪೂಲ್ ಏನಾಗುತ್ತೆ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಇವತ್ತು ನಾವು ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ರೆ ಮುಂದೆ ಒಂದಿನ ನಾವು ಎಂಟೈರ್ ಆನೆಯ ಪಾಪ್ಯುಲೇಷನ್ ನಾವು ಕಳ್ಕೋಬೇಕಾಗುತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋದ್ರೆ ನಮಗೆ ನಷ್ಟ ಆಗುತ್ತೆ. ಹೌದು. ಓಕೆ. ಮತ್ತು ಇಷ್ಟು EPT ಬಂತು. EPT ಆದಮೇಲೆ ನಮ್ಮಲ್ಲಿ ರೈಲ್ವೆ ಬ್ಯಾರಿಕೇಡ್ ಬಂತು. EPTಲಿ ಏನಾಯಿತು, ಏನು ಫಸ್ಟ್ 2 years ಭಾಳ ಸಕ್ಸಸ್ಫುಲ್ಲು. ನೆಕ್ಸ್ಟ್ ಏನಾಯಿತು, ಇವು ಏನೋ ಹೋಗ್ಲೇಬೇಕು, ಹೋಗೋಕೆ ಏನು ಮೆಥಡ್ ಕಂಡು ಹಿಡ್ಕೊಂಡ್ವು. ಈ ಮೌಂಡ್ ಹತ್ರ ಈ EPTಲಿ ತೆಗ್ದಿರೋಂಥ ಮಣ್ಣು ತೆಗೆದಿರ್ತೀವಲ್ಲ, ಆ ಮಣ್ಣ ಮೆಲ್ಲಕ್ಕೆ ಇದಕ್ಕೆ ಗುಂಡಿಗೆ ತುಂಬಿ ಎಲ್ಲಿ ವೀಕ್ ಪಾಯಿಂಟ್ ಇರೋದು ಅಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಕೆಲವೊಂದು ಕಡೆ ಗುಂಡಿನ ಇಳಿದು ಹತ್ತಿರೋಂಥ ಕೇಸ್ಗಳು ನೋಡಿದ್ದೀವಿ. ಕೆಲವೊಂದು ಕಡೆ ದೊಡ್ಡ ಆನೆಗಳು ಗುಂಡಿಗೆ ಬಿದ್ದು ತನ್ನ ಮರಿ ಆನೆಗಳನ್ನೆಲ್ಲ ಪಾಸ್ ಮಾಡಿಸಿ ಆ ಕಡೆಯಿಂದ ಬೇರೆ ಆನೆಗಳೆಲ್ಲ ಎಳ್ಕೊಂಡಿರೋದು ಇದಾವೆ ಉದಾಹರಣೆ. ಈ ಥರ ಇದು EPT ಸ್ವಲ್ಪ ಫೇಲ್ ಆಗಿ ಸ್ಟಾರ್ಟ್ ಆಯಿತು. EPT ಡೈಮೆನ್ಷನ್ ಬಂದು 3 ಮೀಟರ್ ಅಗಲ ಇರುತ್ತೆ, 3 ಮೀಟರ್ ಡೆಪ್ತ್ ಇರುತ್ತೆ, 1.5 ಬಾಟಮ್ ಬಿಡ್ತಿರ್ತದೆ. ಎಲಿಫೆಂಟ್ ಬಿದ್ರೂ ಅದು ನೆಡ್ಕೊಂಡು ಹೋಗಂಗೆ ಮಾಡಿರ್ತಾರೆ. ಇದು ಸ್ವಲ್ಪ ಇದಾಯಿತು ಅಂತೇಳಿ ನೆಕ್ಸ್ಟ್ ಏನು ಮಾಡಿದ್ರು, ರೈಲ್ವೆ ಬ್ಯಾರಿಕೇಡ್ ತಂದರು. ರೈಲ್ವೆ ಹಳಿಗಳನ್ನ ಸೇರಿಸಿ ಒಂದು ದೊಡ್ಡ ಬ್ಯಾರಿಕೇಡ್ ಮಾಡಿದ್ರು. 3.5 ಮೀಟರ್ ಹೈಟ್ಗೆ ಒಂದೊಂದು ಬ್ಯಾರಿಕೇಡ್ನ ಮಾಡಿದ್ರು. ಇಲ್ಲೇನಾಯಿತು, ಆನೆಗಳೇನಾಯಿತು 1-2 ವರ್ಷ ಭಾಳ ಎಫೆಕ್ಟಿವ್, ಮತ್ತು ಇದು ತುಂಬ ಕಾಸ್ಟ್ಲಿ, 1.5 ಕೋಟಿ ಹತ್ತಿರ ಬೇಕಾಗುತ್ತೆ ಇದು ಖರ್ಚು. 1 ಕಿಲೋಮೀಟರ್ಗೆ ತುಂಬ ಖರ್ಚಾಗುತ್ತೆ ಇದು. ಇದೇನಾಗುತ್ತೆ, ಆನೆಗಳು ನುಸಿಗೆ ಸ್ಟಾರ್ಟ್ ಆಯಿತು, ರೈಲ್ವೆ ಬ್ಯಾರಿಕೇಡ್ನ ಹತ್ತಕ್ಕೆ ಸ್ಟಾರ್ಟ್ ಆಯಿತು, ವೀಕ್ ಪಾಯಿಂಟಲ್ಲಿ ಹೊಡೆದು ಹೋಗಕ್ಕೆ ಸ್ಟಾರ್ಟ್ ಆಯಿತು. ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಹೆಂಗಾರು ಹೋಗ್ತವೆ. ಆನೆ ನಡೆದ ದಾರಿ ಅಂತ ಹೇಳ್ತೀವಲ್ಲ, ಅದೇ ಥರ ಡಿಸೈಡ್ ಮಾಡಿದ್ರೆ ಹೆಂಗೆ ಬೇಕಾದ್ರೂ ಹೋಗ್ತಾವೆ. ಇದಾದ್ಮೇಲೆ ಏನು ಬಂತು, ನೆಕ್ಸ್ಟು ಸ್ವಲ್ಪ ಸೋಲಾರ್ ಫೆನ್ಸಿಂಗ್ ಅಂತ ನೀವು ಕೇಳಿರ್ತೀರ, ಸೋಲಾರ್ದು ಏನು ಬೇಲಿಗಳು ಅಂತ. ಅದರಲ್ಲಿ ಫಸ್ಟ್ ಬಂದಿದ್ದು ಹಾರಿಜಾಂಟಲ್ ಫೆನ್ಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಫೆನ್ಸು ನೀವು ನೋಡಿರ್ತೀರ, 1-2 years ಭಾಳ ಶಾಕ್ ಹೊಡಿಯುತ್ತೆ, ಆನೆಗಳ ಕಡೆ ಹೋಗಲ್ಲ. 1-2 yearsವರೆಗೂ ತುಂಬ ಎಫೆಕ್ಟಿವ್ ಇದು. 2 years ಆದಮೇಲೆ ಏನಾಯಿತು, ಇದಕ್ಕೆ ಒಣ ಕಟ್ಟಿಗೆಗಳನ್ನ ಅದ್ರ ಮೇಲೆ ಹಾಕಿ ನೀಟಾಗಿ ಅದರಿಂದ ಪಾಸ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಹೌದಾ, ಮಾಡ್ತೇವೆ 100%. ನೀವು ತುಂಬ ವಿಡಿಯೋಸಲ್ಲಿ ನೋಡಿರ್ತೀರಲ್ಲ, ನೀವು ಒಣ ಕಟ್ಟಿಗೆಗಳನ್ನೆಲ್ಲ ಹಾಕಿ ಪಾಸ್ ಆಗುತ್ತೆ, ಆರಾಮಾಗಿ ಪಾಸ್ ಆಗುತ್ತೆ, ಗೊತ್ತಾಗುತ್ತೆ. ಅದಕ್ಕೆ ಕರೆಂಟ್ ಹೊಡೆಯುತ್ತೆ, ಅದಕ್ಕೆ ನನಗೆ ಕರೆಂಟ್ ಹೊಡೆಯುತ್ತೆ. ಅದು ಎಲ್ಲ ಒಡ್ಸ್ಕೊಂಡು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗಿರ್ತವೆ. ನಾನು ಅದೇ ಹೇಳ್ತಿರಲ್ಲ, ಯಾವಾಗ ಸುಮ್ಮನೆ ಒಂದೇ ಒಂದ್ಸಲಿ ಬಂದ್ಬಿಡೋದು ಎಲ್ಲ ಐಡಿಯಾ. ಎಕ್ಸ್ಪೀರಿಯನ್ಸ್ ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಪ್ಲಸ್ ಅದನ್ನೆಲ್ಲ ನೆಕ್ಸ್ಟ್ ಬಂದು ನಮ್ಮಲ್ಲಿ ವರ್ಟಿಕಲ್ ಫೆನ್ಸ್ ಅಂತ ಹೇಳ್ತೀವಿ. ಈಗ ಹೆಚ್ಚಾಗಿರೋದು ಶ್ರೀಲಂಕನ್ ಫೆನ್ಸು, ಟೆಂಟಿಕಲ್ ಫೆನ್ಸಿಂಗ್ ಅಥವಾ ವರ್ಟಿಕಲ್ ಫೆನ್ಸಿಂಗ್ ಅಂತ ಹೇಳ್ತೀವಿ. ಇದು ಏನಾಗುತ್ತೆ, ಇದು ತುಂಬ ಎಫೆಕ್ಟಿವ್. ಇವಾಗ ತುಂಬ ಕಾಸ್ಟು ಕಡಿಮೆ ಮತ್ತು ಎಫೆಕ್ಟಿವ್ ಆಗೂ ಇದೆ. ಬಟ್ ನಾವು ಸೋಲಾರ್ದು ಇದನ್ನು ಮೇಂಟೈನ್ ಮಾಡಬೇಕು, ಬ್ಯಾಟ್ರಿನ ಮೇಂಟೈನ್ ಮಾಡಬೇಕು ಚೆನ್ನಾಗಿ ಒಂದು. ಮತ್ತು ಕರೆಂಟ್ ವೋಲ್ಟ್ನ 9.9ಗೆ ನಾವು ಸೆಟ್ ಮಾಡಿಟ್ಕೊಂಡ್ರೆ ಒಳ್ಳೆ ಎಫೆಕ್ಟಿವ್ ಆಗಿದೆ. 1-2 years ಭಾಳ ಎಫೆಕ್ಟಿವ್ ಆಗಿತ್ತು ಇದು. ನಾವು ಸ್ಟಾರ್ಟಿಂಗ್ ಬಂದಾಗ ನೈಟ್ ಡ್ಯೂಟಿ ಹೋಗ್ಬೇಕಾರಲ್ಲ, ಎಲ್ಲ ಆನೆಗಳು ಬಾರ್ಡ್ರಲ್ಲಿ ಕಿವಿ ಅಗ್ಲಿಸ್ಕೊಂಡು ಹಿಂಗೆ ನಿಂತಿರ್ತಿದ್ವು. ನಮ್ಮ ಡ್ರೈವರ್ನ ಕೇಳಿದ್ರೆ ಏನಕ್ಕೆ ಹಿಂಗೆ ನಿಂತಿದ್ದಾವೆ ಅಂದರೆ ಎಲ್ಲ ಶಾಕ್ ಹೊಡ್ಸ್ಕೊಂಡು ನಿಂತಿದೆ ಸರ್. ಸ್ವಲ್ಪ ಗೊತ್ತಿಲ್ಲ ಅವಕ್ಕೆ, ರೆಗ್ಯುಲರ್ ಪಾತಲ್ಲಿ ಸೋಲಾರ್ ಹಾಕ್ಬಿಟ್ಟಿದ್ದಾರೆ, ಅವು ಹೋಗ್ತಾ ಇದ್ದಿದ್ದು. ಬಟ್ ಈಗ ಸೋಲಾರ್ ಬಂದಿದೆ, ಹೊಡೆದಿದೆ, ನಿಂತಿದೆ. 2 years ಭಾಳ ಎಫೆಕ್ಟಿವ್. ಆ ಭಾಗದಲ್ಲಿ ಎಲಿಫೆಂಟೇ ಹೋಗ್ತಿರ್ಲಿಲ್ಲ, ತುಂಬ ಸಾವಾಗಲ್ಲ. ಜಸ್ಟ್ ಒಂದು ಡಿಟರೆಂಟ್ಸ್ ಅಷ್ಟೇ, ಶಾಕ್ ಹೊಡೆಯುತ್ತೆ, ಇದು ಬರುತ್ತೆ ಅಷ್ಟೇ. ಬಟ್ ಯಾವಾಗ ಸಾವಾಗುತ್ತೆ ಅಂದರೆ, ಯಾರು ಮಿಸ್ ಆಗಿ ಕರೆಂಟ್ ಲೈನ್ ಕೊಟ್ಟಾಗ, ಮಿಸ್ ಆಗಲ್ಲ, ಇಂಟೆನ್ಷನಲಿ ಯಾರು ಕರೆಂಟ್ ಲೈನ್ ಕೊಟ್ಟಾಗ ಅದು ಹೈ ವೋಲ್ಟೇಜಲ್ಲಿ ಕನ್ವರ್ಟ್ ಆಗಿ ನಾರ್ಮಲ್ ನಮ್ಮ 12-22 kV ಹೆಂಗಾಗುತ್ತೆ ಆ ಥರ ಹೊಡೆದ. ಇದು ಸೋಲಾರ್. ಇದಕ್ಕೂ ಒಂದು ಕಲ್ತ್ಬಿಟ್ವಿ, ಇದನ್ನು ದಾಟೋದನ್ನ ಕಲ್ತ್ಬಿಟ್ಟು ಹೆಂಗಾರ ಮಾಡಿ ದಾಟಬೇಕಲ್ಲ. ಹೇಗೆ ಮಾಡ್ತೇವೆ ಅಂದರೆ, ಎಲ್ಲ ಜೊತೆ ಸೇರ್ತವೆ, ಎಲ್ಲ ಜೊತೆ ಸೇರಿ ಗುಂಪು ಮಾಡ್ಕೊಂಡು ಯಾವ್ದಾದ್ರು ಒಂದು ಬಕ್ರ ಎಲಿಫೆಂಟ್ನ ಮೆಲ್ಲಕ್ಕೆ ತಳ್ಬಿಡೋದು, ಅದಕ್ಕೆ ಚೆನ್ನಾಗಿ ಶಾಕ್ ಹೊಡ್ಸ್ಬಿಟ್ಟು ಇವು ದಾಟ್ಬಿಡೋದು. ಇಲ್ಲಾಂದ್ರೆ ಎಲ್ಲ ಸೇರ್ಕೊಳ್ತವೆ, ಬ್ಲೋ ಮಾಡ್ತವೆ. ತಾಯಿ ಇದು ಗುಂಪಲ್ಲಿ ಮರಿ ಮಾತ್ರ ಭಾಳ ಇದು ಸೆನ್ಸಿಟಿವ್. ಮರಿಗಳನ್ನ ದಾಟಿಸ್ಬಿಟ್ರೆ ಆನೆಗೆ ಶಾಕ್ ಹೊಡೆದ್ರು ದಾಟ್ತವೆ ಅಂತ. ಇನ್ನೊಂದು ಮೆಟಲ್ ರೋಡ್ಗಳಲ್ಲಿ ಸ್ವಲ್ಪ ವೀಕ್ ಪಾಯಿಂಟ್ಗಳು. ಮೆಟಲ್ ರೋಡ್ಗಳು ಏನಾಗುತ್ತೆ, ಎಲ್ಲ ಲೈನ್ ಮಾಡ್ಕೊಳ್ತವೆ, ಒಂದಕ್ಕಿಂತ ಒಂದು ಓಡ್ತಾ ಇರ್ತವೆ, ಶಾಕ್ ಹೊಡೆದ್ರು ಹೊಡಿಲಿ ಅಂತ ಹೋಗ್ತಿರ್ತವೆ. ಇನ್ನೊಂದು ಕಿವಿ ಭಾಳ ಸೆನ್ಸಿಟಿವ್ ಪಾರ್ಟ್ ಎಲಿಫೆಂಟಲ್ಲಿ. ಕಿವಿಗೆ ಹೊಡೆದ್ರೆ ತಾನೆ ಆನೆ ಏನು ಮಾಡ್ತವೆ, ಕಿವಿಗೆ ಹೊಡೆದ್ರೆ ತಾನೆ ಮುಂದೆ ಹೋದ್ರೆ ತಾನೆ ಹೊಡ್ಸ್ಕೊಳ್ಳೋದು, ಹಿಂದೆ ತಿರ್ಕೊಳ್ತವೆ. ಹಿಂದೆ ತಿರ್ಕೊಂಡು ಏನು ಮಾಡ್ತವೆ, ಮೆಲ್ಲಕ್ಕಿಂದ ದಾಟಿ ಅರ್ಧ ಬಾಡಿಗೂ ಶಾಕ್ ಹೊಡ್ಸ್ಕೊಂಡು ಹಿಂದೆ ಮುಂದೆ ಹೋಗ್ಬಿಡ್ತವೆ. ಅರ್ಧ ಹೋದ್ಮೇಲೆ ಮತ್ತೆ ಹೋಗ್ಬಿಡ್ತವೆ. ಇದೆಲ್ಲ ಅಡಾಪ್ಟ್ ಆಗ್ತವೆ ಬೇಗ, ಎಲ್ಲದನ್ನೂ ಕಲ್ತ್ಬಿಡ್ತವೆ ಅವು. 2 ವರ್ಷ ಅಷ್ಟೇ ಅದಕ್ಕೆ ಏನೇ ಎಫೆಕ್ಟಿವ್ ಅದು. ಅದಕ್ಕೆ ನಾವೇನು ಮಾಡಬೇಕು, ಈ ಆಲ್ಟರ್ನೇಟ್ ಇಯರ್ಸ್ ಚೇಂಜ್ ಮಾಡ್ತಾ ಇರಬೇಕು. ಆನೆ ಹಿಂಗೆ ಅದ್ರದ್ದು ಅಡಾಪ್ಟ್ ಆಗ್ತಾ ಇರುತ್ತೆ, ನಾವು ಅದಕ್ಕೆ ತಕ್ಕಂಗೆ ನಾವು ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಇದೇ ಥರ ನಮ್ಮಲ್ಲಿ ಫುಡ್ ಕ್ರಾಪ್ಸ್ನ ನಾವು ಚೇಂಜ್ ಮಾಡಬೇಕು.
ನಮ್ಮಲ್ಲಿ ಬೌಂಡ್ರೀಸ್ಗಳಲ್ಲಿ ನಾವು ಏನು ಬೆಳಿತೀವಿ ನಾಡಿನ ಅಂಚಲ್ಲಿ ಕಾಡಿನ ಅಂಚಲ್ಲಿ ಕಾಡಿನ ಅಂಚಲ್ಲಿ ಜಾಗಗಳಲ್ಲಿ ನಾವು ಫುಡ್ ಪ್ಯಾಟರ್ನ್ನ ಚೇಂಜ್ ಮಾಡಬೇಕು. ನಿಮಗೆ ಗೊತ್ತಂಗೆ ಹಳೇದಾಗಿ ನಮಗೆ ಟೊಬ್ಯಾಕೋ ಏನಕ್ಕೆ ಬಂದಿದೆ, ಹೆಂಗೆ ಬಂತು ನಮ್ಮ ಕರ್ನಾಟಕಕ್ಕೆ? ರೆಪೆಲೆಂಟ್ ಕ್ರಾಪ್ ನಮ್ಮ ಹುಣಸೂರು ಭಾಗಕ್ಕೆ ಬಂದಿದ್ದೇನೆ. ಆನೆಗಳಿಗೋಸ್ಕರ ರೆಪೆಲೆಂಟ್ ಆಗಿ ಬಂದಂಥ ಕ್ರಾಪ್ ಅದು, ಅವಾಯ್ಡ್ ಮಾಡಲಿಕ್ಕೆ ಮೂಮೆಂಟ್ನ. ಅದೇನಾಯಿತು, ಕಮರ್ಷಿಯಲ್ಲೇ ಆಗಿತ್ತು, ಸರಿ. ಬಟ್ ಏನಾಯ್ತು, ಆ ಥರ ನಾವು ರೆಪೆಲೆಂಟ್ ಕ್ರಾಪ್ನ ಟ್ರೈ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆನೆಗಳಿಗೆ ಒಂದ್ಸಲಿ ಇಂಥ ಜಾಗದಲ್ಲಿ ಇಂಥ ಫುಡ್ ಸಿಗುತ್ತೆ, ಇಲ್ಲಿ ನೀರು ಸಿಗುತ್ತೆ ಅಂದ್ಬಿಟ್ರೆ ಅದು ಲಾಂಗ್ ಟರ್ಮ್ ಮೆಮೊರಿಲಿ ಉಳಿದ್ಬಿಡುತ್ತೆ. ತನ್ನ ಮರಿಗಳಿಗೆ ಹೇಳ್ಕೊಡೋಂಥದ್ದು, ಆ ಮರಿಗಳಿಗೆ ಹೇಳ್ಕೊಡೋಂಥ ಇದು ಭಾಳ ಇಂಪಾರ್ಟೆಂಟ್. ಇದು ಜೊತೆಗೆ ನಮ್ಮಲ್ಲಿ ಇನ್ನೇನಾಯಿತು ಅಂದರೆ, ನಮ್ಮಲ್ಲಿ ಬೇರೆ ಬೇರೆ ಮೆಥಡ್ಸ್ಗಳು, ರೋಪ್ ಬ್ಯಾರಿಕೇಡ್ಸ್ ಅಂತ ಬಂತು. ರೋಪ್ ಬ್ಯಾರಿಕೇಡ್ಸ್ಗಳಲ್ಲಿ ರೋಪ್ನ ಫಿಕ್ಸ್ ಮಾಡುತ್ತೆ. ಬಟ್ ಇದು ಒಂದು 2 years ಭಾಳ ಎಫೆಕ್ಟಿವ್ ಆಗಿತ್ತು. ಬಟ್ ಏನಾಗುತ್ತೆ, ರೋಪ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತವೆ, ಗುಂಪಲ್ಲಿ ನಿಂತ್ಕೊಂಡು ರೋಪ್ನ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಮತ್ತು BI ಫೆನ್ಸ್ ಅಂತ. BI ಫೆನ್ಸ್ ಏನಕ್ಕೆ ಬಂತು ಅಂದರೆ, ರೈತರುಗಳಿಗೂ ಉಪಯೋಗ ಆಗಲಿ, ಹನಿ ಇದನ್ನು ಬೆಳೆಸಲಿ, ಜೇನುನೊಣಗಳನ್ನ ಬೆಳೆಸಲಿ, ಅದನ್ನು ಬಂದಂಥ ಜೇನು ತುಪ್ಪನ ಮಾರ್ಕೆಟಲ್ಲಿ ಮಾರ್ಬೋದು ಒಂದು. ಮತ್ತು ಆನೆಗಳನ್ನ ಓಡಿಸ್ಲಿಕ್ಕೆ ಅಥವಾ ಆನೆಗಳು ಬರದೇ ಇರೋಕ್ಕೆ ಒಂದು ಒಳ್ಳೆ ಫೆನ್ಸ್ ಥರ ಮಾಡ್ಕೊಂಡು. ಬಟ್ ಒನ್ ಇಯರ್ ಎಫೆಕ್ಟಿವ್ ಆಗಿತ್ತು. ಬಟ್ ಆಮೇಲೆ ಏನು ಮಾಡ್ತು, ಎಲಿಫೆಂಟು ಅದಕ್ಕೂ ಕಂಡುಬಿಟ್ಟು. ನಮ್ಮಲ್ಲಿ ಮೋಸ್ಟ್ ಆಫ್ ನಾವು ಬೀ ಸಾಕೋದು ಯಾವುದು ಕಲ್ಟಿವೇಟೆಡ್ ಬಿ, ಅಂದರೆ ಸಾಕಿರೋ ಅಂಥದ್ದು. ಇವು ಅಷ್ಟು ಅಗ್ರೆಸಿವ್ ಆಗಿರಲ್ಲ, ವೈಲ್ಡ್ ಬಿ ಅಷ್ಟು ಅಗ್ರೆಸಿವ್ ಆಗಿರಲ್ಲ. ಏನಾಯಿತು, ಎಲಿಫೆಂಟ್ಗೆ ಅದು ವರ್ಕ್ ಆಗಲ್ಲ. ಏನಾಯಿತು, ಎಲಿಫೆಂಟ್ಸ್ ಅಲ್ಲೂ ದಟ್ಟಕ್ಕೆ ಸ್ಟಾರ್ಟ್ ಆಯಿತು. ಇದೆಲ್ಲ ಬಿಹೇವಿಯರಲ್ ಚೇಂಜಸ್ಗಳು. ಅವು ಕಲಿತಾ ಇರ್ತವೆ, ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಹೆಂಗೆ ಚೇಂಜ್ ಮಾಡ್ಬೋದು ಅಂತ ನೋಡ್ತಾ ಇರ್ತವೆ. ಇದೇ ಥರ ನಾವು ಅದಕ್ಕೆ ತಕ್ಕಂಗೆ ಕ್ರಾಪ್ನ ಪ್ಯಾಟರ್ನ್ನ ಚೇಂಜ್ ಮಾಡ್ತಾ ಇದ್ರೆ ಒಳ್ಳೆಯದು.